ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಡಿಸೆಂಬರ್ 16ನೇ ತಾರೀಕು IPL ಮಿನಿ ಆಕ್ಷನ್ ಬರ್ತಿದೆ. ನಮ್ಮ RCB ಅವರು ಯಾವ ಪ್ಲೇಯರ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾರೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹೌದು ಗಣೇಶ್, ಓವರ್ಸೀಸ್ ಪ್ಲೇಯರ್ಸ್ ನೋಡೋಣ. 2 ಸ್ಲಾಟ್ ಅವೈಲಬಲ್ ಇದೆ. ಯಾರನ್ನ ತಗೋಬಹುದು? ಫಸ್ಟ್ ನೋಡಿದ್ರೆ ಬೌಲಿಂಗ್ ಅಲ್ಲಿ ಒಬ್ರು ಬೇಕು, ಆಲ್ರೌಂಡರ್ಸ್ ಅಲ್ಲಿ ಒಬ್ರು ಬೇಕು. ಅಜಲ್ವುಡ್ ಬ್ಯಾಕಪ್ ಆಗಿ ಒಬ್ರು, ಹೌದು ಮತ್ತೆ ಶಫರ್ಡ್ ಆರ್ ಟಿಮ್ ಡೇವಿಡ್ ಇವರು ಬ್ಯಾಕಪ್ ಆಗಿ ಒಬ್ರು ಆಲ್ರೌಂಡರ್ ಬೇಕು. ಯಾರನ್ನ ತಗೋಬಹುದು? ನನ್ನ ಪ್ರಕಾರ ಆಸ್ಯುಲಟ್ ಬ್ಯಾಕಪ್ ಆಗಿ ಶಾರ್ಟ್ ಲಿಸ್ಟ್ ಮಾಡಿದೀವಿ. 5 ಪ್ಲೇಯರ್ಸ್ ನ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಸ್ಪೆನ್ಸರ್ ಜಾನ್ಸನ್. ಇವರು ಕೂಡ ಆಸ್ಟ್ರೇಲಿಯನ್ ಫಾಸ್ಟ್ ಬೌಲರು. ಸೊ ಇವ್ರನ್ನ ಕೂಡ ಬೈ ಮಾಡೋ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಆಸ್ಯುಲಟ್ ಅವರು ಇನ್ ಕೇಸ್ ಏನಾದ್ರೂ ಇಂಜುರಿ ಆದ್ರೆ, ಯಾಕಂತಂದ್ರೆ ಇವ್ರಿಗೆ ಇಂಜುರೀಸ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಒಂದು ಇವ್ರಿಗೆ ನ್ಯಾಷನಲ್ ಡ್ಯೂಟಿ ಇದ್ರ ಮೇಲೆ ಇವ್ರಿಗೆ ಜಾಸ್ತಿ ಒಂದು ಒತ್ತಡ ಬೀರೋ ಸಾಧ್ಯತೆ ಇದೆ. ಸೊ ಆದ್ರಿಂದ ಇವ್ರು ಬ್ಯಾಕಪ್ ಆಗಿ ಸ್ಪೆನ್ಸರ್ ಜಾನ್ಸನ್ ನ ಒಂದು ಪ್ಲೇಯರ್ ಆಗಿರ್ತಾರೆ. ಅದ್ರ ಜೊತೆಗೆ ಇನ್ನೂ ಒಂದು ಪ್ಲೇಯರ್, ಎರಡನೇ ಪ್ಲೇಯರ್ ನೋಡಕ್ ಹೋದ್ರೆ ಜಾಶ್ ಬ್ಯಾರನ್ಡ್ರಾಫ್. ಇವರು ಕೂಡ ಆಸ್ಟ್ರೇಲಿಯನ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್, ಒಂದು ಒಳ್ಳೆ ಬೌಲರ್ ಅಂತಾನೆ ಹೇಳ್ತೀನಿ. ಜಾಶ್ ಆಸ್ಯುಲುಡ್ ಅವ್ರಿಗೆ ಒಂದು ಒಳ್ಳೆ ಬ್ಯಾಕಪ್ ಇನ್ ಕೇಸ್ ಏನಾದ್ರು ಜಾಶ್ ಆಸ್ಯುಲುಡ್ ಅನ್ಅವೈಲಬಲ್ ಆದ್ರೆ. ಸೊ ಎರಡನೇ ಟಾರ್ಗೆಟ್ ಆಗಿ ಜಾಶ್ ಬ್ಯಾರನ್ಡ್ರಾಫ್ ಇರ್ತಾರೆ. ಹಾಗೆ ಮೂರನೇವರು ಶ್ರೀಲಂಕಾ ಪತಿರಾಣ, ಇವ್ರನ್ನ ತಗೋಬಹುದು. ಮತೀಶಾ ಪತಿರಾಣ ಇವ್ರನ್ನ ಕೂಡ ತಗೋಬಹುದು. ಯಾಕಂತಂದ್ರೆ ಒಂದು ಒಳ್ಳೆ ಬೌಲರ್, ಡೆತ್ ಅಲ್ಲಿ ಸೂಪರ್ ಆಗಿ ಮಾಡ್ತಾರೆ. ಪವರ್ ಪ್ಲೇ ಗಿಂತ ಡೆತ್ ಅಲ್ಲಿ ಒಂದು ಒಳ್ಳೆ ಬೌಲರ್ ಆಗಿದ್ದಾರೆ. ನಮ್ಮ RCB ಕೂಡ ಡೆತ್ ಅಲ್ಲಿ ಹೇಳ್ಕೊಳೋ ಅಷ್ಟು ಬೌಲರ್ಸ್ ಇಲ್ಲ, ಎಲ್ಲ ಕೂಡ ಪವರ್ ಪ್ಲೇ ಬೌಲರ್ಸ್ ಇರೋದು. ಸೊ ಪತಿರಾಣ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆಗಳಿದೆ ಮ್ಯಾನೇಜ್ಮೆಂಟ್ ಅವರು. ಇನ್ನು 4ನೇ ಪ್ಲೇಯರ್ ಆಗಿ ಮ್ಯಾಟ್ ಹೆನ್ರಿ. ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ಬೌಲಿಂಗ್ ಆಗ್ತಾ ಇದ್ದಾರೆ. ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್, ರೈಟ್ ಆರ್ಮ್ ಫಾಸ್ಟ್ ಬೌಲರ್. ಯಾರಪ್ಪ ಜಾಶ್ ಆಸ್ಯುಲುಡ್ ಗೆ ಕಂಪ್ಲೀಟ್ ಬ್ಯಾಕಪ್ ಅಂದ್ರೆ ನನ್ನ ಪ್ರಕಾರ ಮ್ಯಾಟ್ ಹೆನ್ರಿ ಅಂತ ಹೇಳ್ತೀನಿ. ಮ್ಯಾಟ್ ಹೆನ್ರಿ ಕೂಡ ಈ ಸೀಸನ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಗೆ ಹೋಗೋ ಸಾಧ್ಯತೆ ಇದೆ. ಇವರು ಕೂಡ 5 ರಿಂದ 8 ಕೋಟಿವರೆಗೂ ಹೋಗೋ ಸಾಧ್ಯತೆ ಇದೆ. ಎಕ್ಸಲೆಂಟ್ ಬೌಲರ್. ಸೊ ಇವ್ರನ್ನ ಕೂಡ ಬೈ ಮಾಡಬಹುದು 4th ಪ್ಲೇಯರ್ ಆಗಿ. ಹೌದು, ನಮ್ಮ RCB ಅವರು ಒಬ್ಬರಿಗೆ ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ, ಅವರ 16.40 crores ಇದೆ. ಆಲ್ರೌಂಡರ್ಸ್ ಕಡೆ ನೋಡೋದಾದ್ರೆ ಜೇಸನ್ ಹೋಲ್ಡರ್ ಫಸ್ಟ್ ನೋಡ್ಬೋದು. ಶಫರ್ಡ್ ಆರ್ ಟಿಮ್ ಡೇವಿಡ್ ಏನಾದ್ರು ಅನ್ಅವೈಲಬಲ್ ಆದ್ರೆ ಆರ್ ಇಂಜುರಿ ಆದ್ರೆ ಹೌದು ಜೇಸನ್ ಹೋಲ್ಡರ್ ನೋಡ್ಬೋದು. ಜೇಸನ್ ಹೋಲ್ಡರ್ ನ ನೋಡ್ಬೋದು, ಒಂದು ಒಳ್ಳೆ ಆಲ್ರೌಂಡರ್. ಎಸ್ಪೆಷಲಿ ಬೌಲಿಂಗ್ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಒಂದು ಬೌಲಿಂಗ್ ಆಲ್ರೌಂಡರ್, ಅದ್ರ ಜೊತೆಗೆ ಬಿಗಿಟಿಂಗ್ ಹೊಡೆಯೋ ಕೆಪಬಿಲಿಟಿ ಇದೆ, ಡೆತ್ ಅಲ್ಲಿ ಫಿನಿಶಿಂಗ್ ಕೆಪಬಿಲಿಟಿ ಕೂಡ ಚೆನ್ನಾಗಿದೆ. ಸೊ ಇವ್ರನ್ನ ಟಾರ್ಗೆಟ್ ಮಾಡಬಹುದು. ಟೀಮ್ ಡೇವಿಡ್ ಮತ್ತೆ ರೊಮಾರಿಯೋ ಶಫರ್ಡ್ ಅವರ ರಿಪ್ಲೇಸ್ಮೆಂಟ್ ಆಗಿ. ನೆಕ್ಸ್ಟ್ ನಮ್ಮ RCB ಅವರು ಬಿಫೋರ್ ಇವ್ರನ್ನ ಟ್ರೇಡ್ ಮುಖಾಂತರ ತಗೊಂಡಿದ್ರು, ಎಷ್ಟು ಅಮೌಂಟ್ ಕೊಟ್ಟು. ಇನ್ನು ಕ್ಯಾಮ್ರನ್ ಗ್ರೀನ್ ಒಂದು ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು. ನಮ್ಮ RCB ಅವ್ರು ಕೂಡ ಇವ್ರನ್ನ ಕಂಪಲ್ಸರಿ ಟಾರ್ಗೆಟ್ ಮಾಡ್ತಾರೆ. ಇವ್ರೇನಾದ್ರು ಕಮ್ಮಿ ಬಜೆಟ್ ಸಿಕ್ಕಿದ್ರೆ ಮಾತ್ರ RCB ಬೈ ಮಾಡಕ್ ಆಗೋದು. ಯಾಕಂತಂದ್ರೆ RCB ಹತ್ರ 16.40 crores ಅಷ್ಟೇ ಇರೋದು. ಕ್ಯಾಮ್ರನ್ ಗ್ರೀನ್ ಗೆ ಮಿನಿಮಮ್ 10 ಕೋಟಿ ಆದ್ರೂ ಹೋಗ್ತಾರೆ. ಸೊ ನನ್ನ ಪ್ರಕಾರ ಈ ಸೀಸನ್ ಅಲ್ಲಿ, ಈ ಮಿನಿ ಆಕ್ಷನ್ ಅಲ್ಲಿ ಕ್ಯಾಮ್ರನ್ ಗ್ರೀನ್ ಹೈಯೆಸ್ಟ್ ಬಜೆಟ್ ಹೋಗೋ ಸಾಧ್ಯತೆಗಳಿದೆ. ನೆಕ್ಸ್ಟ್ ಬ್ಯಾಟರ್ಸ್, ನಮ್ ಇಂಡಿಯನ್ ಬ್ಯಾಟರ್ಸ್ ಬೇಕಾಗ್ತದೆ. ಯಾಕಂದ್ರೆ ಇವಾಗ ದೇವದತ್ ಪಡಿಕಲ್ ಆಗ್ಲಿ, ರಜತ್ ಪಟಿದಾರ್ ಯಾರು ಇಂಜುರಿ ಆದ್ರೆ ಇಲ್ಲ ಅನ್ಅವೈಲಬಲ್ ಆದಾಗ ನಮ್ಗೆ ಇಂಡಿಯನ್ ಪ್ಲೇಯರ್ಸ್ ಬ್ಯಾಟರ್ಸ್ ಬೇಕಾಗ್ತದೆ. ಫಸ್ಟ್ ಓಪನಿಂಗ್ ಅಲ್ಲಿ ಲಾಸ್ಟ್ ಇಯರ್ ಅನ್ಸೋಲ್ಡ್ ಆಗಿದ್ರು ಪೃಥ್ವಿ ಶಾ, ಈ ಸರಿ ಆಕ್ಷನ್ ಅಲ್ಲಿ ಇದಾರೆ. ಅವ್ರ ಟಾರ್ಗೆಟ್ ಮಾಡ್ಬೋದಾ? ಸೊ ಪೃಥ್ವಿ ಶಾನ ಟಾರ್ಗೆಟ್ ಮಾಡೋ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕಂತಂದ್ರೆ ಓಪನರ್ಸ್ ಆಗಿ ನಮ್ಮ RCB ಗೆ ವಿರಾಟ್, ಫಿಲಿಪ್ ಸಾಲ್ಟ್. ಸೊ ಇವರಿಬ್ರು ಒಂದು ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಫಿಟ್ನೆಸ್ ಅಲ್ಲಂತೂ ಹೇಳ್ಬೇಕಾಗಿಲ್ಲ. ಇವ್ರು ಇಂಜುರಿ ಆಗೋ ಸಾಧ್ಯತೆಗಳು 99% ಕಡಿಮೆ. ಸೊ ಪೃಥ್ವಿ ಶಾನ ತುಂಬಾ ಕಡಿಮೆ ಚಾನ್ಸಸ್ ಇದೆ. ಇನ್ನು ನಮ್ಮ ಬ್ಯಾಟರ್ಸ್ ಕಡೆ ನೋಡೋಕೆ, ಇಂಡಿಯನ್ ಬ್ಯಾಟರ್ಸ್ ಎಸ್ಪೆಷಲಿ ಮಿಡಲ್ ಆರ್ಡರ್ ಬೇಕಾಗಿರೋದು ದೇವದತ್ ಪಡಿಕಲ್ ಮತ್ತೆ ರಜತ್ ಪಟಿದಾರ್ ಅವರ ಬ್ಯಾಕಪ್ ಆಗಿ. ಸೊ ಇದ್ರಲ್ಲಿ ನಮ್ಮ RCB ಗೆ ನಮ್ಮ ಕರ್ನಾಟಕದ ಪ್ಲೇಯರ್ಸ್ ಇದಾರೆ, ತುಂಬಾ ಜನ ಇದಾರೆ. ಲವನಿತ್ ಸಿಸೋದಿಯಾ ಇದಾರೆ. ಸೊ ಅದೇ ರೀತಿ ಮಯಾಂಕ್ ಅಗರ್ವಾಲ್ ಇದಾರೆ. ಅದಾದ್ಮೇಲೆ ಇನ್ನೂ ಒಳ್ಳೆ ಪ್ಲೇಯರ್ಸ್ ಇದಾರೆ. ಸೊ ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ನೋಡಕ್ ಹೋದ್ರೆ ಸರ್ಫ್ರಾಜ್ ಖಾನ್ ಮಾಡ್ಬೋದು, RCB ಎಕ್ಸ್ ಪ್ಲೇಯರ್. ಹೌದು, ಸರ್ಫ್ರಾಜ್ ಖಾನ್ ನಮ್ಮ RCB ಗೆ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ ಬಿಫೋರ್ ಸೀಸನ್ಸ್ ಅಲ್ಲೆಲ್ಲ. ಲಾಸ್ಟ್ ಸೀಸನ್ ಪಾಪ ಇವರು ಅನ್ಸೋಲ್ಡ್ ಆಗಿದ್ರು. ಈ ಸೀಸನ್ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಂತೂ ಚೆನ್ನಾಗಿ ಆಡ್ತಾ ಇದಾರೆ. IPL ಮಿನಿ ಆಕ್ಷನ್ ಗೆ ಬಂದ್ರೆ ಇವರು ಯಾವ್ದೋ ಒಂದು ಟೀಮ್ ಗೆ ಸೋಲ್ಡ್ ಆಗ್ತಾರೆ. ಸೊ ನಮ್ಮ RCB ಅವ್ರು ಕೂಡ ಇವ್ರನ್ನ ಬ್ಯಾಕಪ್ ಮಾಡಬಹುದು. ಒಂದು ಒಳ್ಳೆ ಬ್ಯಾಟರ್ ಅಂತಾನೆ ಹೇಳ್ಬೋದು. ರಾಹುಲ್ ತ್ರಿಪಾಠಿನೂ ಆಕ್ಷನ್ ಅಲ್ಲಿ ಇದಾರೆ. ಹೌದು, ರಾಹುಲ್ ತ್ರಿಪಾಠಿ ಲಾಸ್ಟ್ ಸೀಸನ್ ಚೆನ್ನೈ ಸೂಪರ್ ಕಿಂಗ್ಸ್ ಆಡಿದ್ರು. ಸೊ ಈ ಸೀಸನ್ ರಿಲೀಸ್ ಮಾಡಿದ್ದಾರೆ. ಸೊ ಇವ್ರನ್ನ ಕೂಡ ಬೈ ಮಾಡೋ ಸಾಧ್ಯತೆಗಳಿದೆ ಬ್ಯಾಕಪ್ ಆಗಿ ರಜತ್ ಪಟಿದಾರ್ ಮತ್ತೆ ದೇವದತ್ ಪಡಿಕಲ್ಗೆ. ದೀಪಕ್ ಕೂಡ ಲಾಸ್ಟ್ ಸೀಸನ್ ಇವರು ಕೂಡ CSK ಆಡಿದ್ರು. ಸೊ ಇವಾಗ ಡೊಮೆಸ್ಟಿಕ್ ವಿಜಯ್ ಹಜಾರೆ ಟ್ರೋಫಿ ನಡೀತಾ ಇದೆ. ಇದ್ರಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಇವರು 90+ ಕೂಡ ಸ್ಕೋರ್ ಮಾಡಿದ್ದಾರೆ ದೀಪಕ್ ಕೂಡ ಅವರು. ಸೊ RCB ಗೆ ಬ್ಯಾಕಪ್ ಏನಾದ್ರು ಬೇಕಾದ್ರೆ ದೀಪಕ್ ಕೂಡ ಟ್ರೈ ಮಾಡಬಹುದು. ನೆಕ್ಸ್ಟ್ ತಮಿಳ್ನಾಡು ಪ್ಲೇಯರ್ ಜಗದೀಶನ್. ಹೌದು, ಜಗದೀಶನ್ ಅವ್ರು ಕೂಡ KKR ಆಡಿದ್ರು ಇದಕ್ಕೂ ಮುಂಚೆ ಸೀಸನ್. ಸೊ ಈ ಸೀಸನ್ KKR ಅವರು ಕಂಪ್ಲೀಟ್ ಸ್ಕ್ವಾಡ್ ನೇ ರಿಲೀಸ್ ಮಾಡ್ಬಿಟ್ಟಿದ್ದಾರೆ.
ಸೊ ಇದರಲ್ಲಿ ಜಗದೀಶನ್ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ. ಇನ್ ಕೇಸ್ ಏನಾದ್ರು ಫಿಲಿಪ್ ಸಾಲ್ಟ್ ಕಂಪ್ಲೀಟ್ ಬ್ಯಾಟರ್ ಆಗಾಡಿದ್ರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಜಗದೀಶನ್ ಕೂಡ ಟ್ರೈ ಮಾಡಬಹುದು. ಹೌದು, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ, ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಾಗಿ, IPL ಮೇನ್ ಎಸ್ಪೆಷಲಿ IPL ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.